ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ನೀವೆಲ್ಲ ಹೇಗಿದ್ದೀರಾ? ಇವತ್ತಂತೂ ನಾನು ಫುಲ್ ಹ್ಯಾಪಿ ಬಿಕಾಸ್ ಟುಡೇ ಇಸ್ ದ ಲಾಸ್ಟ್ ಎಕ್ಸಾಮ್ ಸಾನೋದು. ಈಗನೇ ಕರ್ಕೊಂಬರೋದಕ್ಕೆ ಹೋಗಬೇಕು. ಇವಾಗ ಸ್ನಾನ ಮಾಡಿ ಬಂದು ಪೂಜೆ ಆಯಿತು. ಇನ್ನು ತಿಂಡಿ ಮಾಡಿಲ್ಲ. ತಿಂಡಿ ಹೋಗ್ಬಿಟ್ಟು ಮಾಡಬೇಕು, ಲೇಟ್ ಆಗುತ್ತೆ. ಅದ್ರ ಮುಂಚೆ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇದ್ದೀನಿ. ಕೂತ್ಕೊಂಡು ಕಾಲ್ಗಳಿಗೂ ಹಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದಿನ ಹಚ್ಚಿರ್ತೀನಿ, ಆದ್ರೂ ಇಷ್ಟಕ್ಕೆ ಕವರ್ ಆಗಿರುತ್ತೆ ನಂದು ಶೂಸು, ಲೋಫರ್ಸು. ಇಷ್ಟು ಎಕ್ಸ್ಪೋಸ್ ಆಗುತ್ತಲ್ಲ, ಅಲ್ಲಿ ಡಾರ್ಕ್ ಆಗಿದೆ. ಹಚ್ಚಿನೇ ಇಷ್ಟು ಕತೆ. ಇವತ್ತು ನಾನು ಸಾನುಗೆ ಪಾರ್ಟಿ ಕೊಡಿಸ್ಬೇಕು ಸ್ನೇಹಿತರೆ. ಬರ್ತಾನೆ ಶುರು ಬರಬೇಕಾದ್ರೇ ಎಷ್ಟೆಷ್ಟು ಡಿಮಾಂಡ್ಗಳಿದೆ ಅಂದರೆ, ಅವ್ರ ಅಪ್ಪನಿಗೊಂದು ಕೇಳಿರ್ತಾಳೆ, ನನಗೊಂದು ಕೇಳಿರ್ತಾಳೆ. ಸೊ ನಾನು ಬೆಳಗ್ಗೆಯಿಂದನೇ ಅದ್ರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ. ನಾನು ಮನೇಲೇನೆ ಇವತ್ತು ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕು ಅಂದ್ಕೊಂಡೆ, ಏನೋ ಥಾಟ್ ಬಂತು ನನಗೆ. ಗುಲ್ಕನ್ ಇರಲಿಲ್ಲ, ಗುಲ್ಕನ್ ತೊಗೊಂಡು ಬರೋಣ, ಗುಲ್ಕನ್ ಫ್ಲೇವರ್ದು ಮಾಡೋಣ ಅಂದ್ಕೊಂಡು ನೆನ್ನೆ ತೊಗೊಂಡು ಬಂದಿದ್ದು ಲೇಟ್ ಆಯಿತು. ಅದಕ್ಕೆ ಮಾಡಲೇ ಇಲ್ಲ. ಅದೆಲ್ಲ ಪ್ರಾಸೆಸ್ 1 ಅವರ್ದು ಪ್ರಾಸೆಸ್ ಇತ್ತು. ಅದಕ್ಕೆ ನೆನ್ನೆ ಮಾಡಲಿಲ್ಲ. ಇವತ್ತು ಬೆಳಿಗ್ಗೆನೇ ಮಾಡಿದೆ. ಆಮೇಲೆ ಇವತ್ತು ಬೆಳಿಗ್ಗೆ ಸಾನುಗೆ ನಾನು ಬಾಕ್ಸ್ಗೆ ಪೈನಾಪಲ್ ಹಾಕಿಕೊಟ್ಟೆ. ಸೊ ಅವಾಗ ಅನ್ನಿಸ್ತು ಪೈನಾಪಲ್ದು ಐಸ್ ಕ್ರೀಮ್ ಮಾಡೋಣ ಅಂತ ಹೇಳ್ಬಿಟ್ಟು. ಆ ಗುಲ್ಕನ್ ತಂದಿದ್ದು ಮರ್ತೇ ಬಿಟ್ಟೆ. ಸೊ ಇವತ್ತು ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೀನಿ. 8 to 9 ಅವರ್ ಇಡಬೇಕಂತೆ, ಫ್ರೀಸ್ ಮಾಡಬೇಕಂತೆ. ಓವರ್ನೈಟ್ ಫ್ರೀಝರಲ್ಲಿ ಇಡಬೇಕಿತ್ತು. ಅದೇನು ಸಾನು ಬರೋ ತನಕ ಗಟ್ಟಿ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಸಾನುಗೆ ಐಸ್ ಕ್ರೀಮ್ ಕೊಡಬೇಕು. ಅವತ್ತಿಂದನೂ ಕೇಳ್ತಾನೆ ಇದ್ಲು, ಎಕ್ಸಾಮ್ ಇದೆ, ಹುಷಾರು ತಪ್ಪಿದ್ರೆ ಏನು ಮಾಡೋದು ಅಂದ್ಬಿಟ್ಟು ತಲ್ತಾನೆ ಇದ್ದೆ. ಈಗ ಅದುವೇ ಇವತ್ತು ಕೊಡಿಸ್ಲೇಬೇಕು. ಕೊಡಿಸೋದೇನು, ನನಗೆ ಮಮ್ಮ ನೀನು ನನಗೆ ಐಸ್ ಕ್ರೀಮ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾಳೆ. ಅವ್ರ ಅಪ್ಪನಿಗೆ, ಡಾಡಾ ನೀವು ನನಗೆ ಐಸ್ ಕ್ರೀಮ್ ಕೊಡಿಸ್ಬೇಕು ಅಂದರೆ ಪೋಲಾರ್ ಬ್ಯಾರಲ್ಲಂತೆ ಒಂದು ಸಾರಿ. ಇನ್ನೊಂದು ಸಾರಿ ನನಗೆ ಹೆಸರು ಐಸ್ ಕ್ರೀಮ್ ಅಂಗಡಿ ಹೆಸರುಗಳೇ ನೆನಪಿರಲ್ಲ. ಅದು ಹೆಂಗೆ ನೆನಪಿಟ್ಕೊಂಡಿರ್ತಾಳೋ. 3 ಹೆಸರು ಹೇಳಿದ್ಲು. ಅಲ್ಲೆಲ್ಲ ನನಗೆ ಒಂದೊಂದು ಸಾರಿ ನೀವು ಕೊಡಿಸ್ಬೇಕು ಈ ಸಮ್ಮರಲ್ಲಿ, ಸಮ್ಮರ್ ಮುಗಿಯೋ ಮುಂಚೆ ಅಂತ. ಯಾಕಂದರೆ ಅವಳಿಗೆ ಅಡಿನಾಯ್ಡ್ಸ್ ಇರೋದ್ರಿಂದ ನಾವು ತುಂಬ ಬೇಗ ಇನ್ಫೆಕ್ಷನ್ ಆಗುತ್ತೆ ಅಂತ. ಚಳಿಗಾಲದಲ್ಲಿ ಏನೂ ಅವಳಿಗೆ ಇನ್ಫೆಕ್ಷನ್ ಆಗುವಂಥದ್ದು ಕೊಡೋದಿಲ್ಲ. ಹೊರಗಡೆದು ಫುಡ್ ಫುಲ್ ಅವಾಯ್ಡ್ ಮಾಡಿರ್ತೀವಿ. ಸಮ್ಮರ್ ಬರ್ತಾ ಇದ್ದಂಗೆ ಸ್ಕೂಲ್ ಇರಲ್ಲ, ಎಕ್ಸಾಮ್ ಇರಲ್ಲ, ಓದೋದಿರಲ್ಲ. ಸೊ ಚಾನ್ಸಸ್ ತೊಗೊಂಡು ನಾವು ಕೊಡಿಸ್ಬೇಕು. ಸೊ ಬನ್ನಿ, ಇವತ್ತು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐಸ್ ಕ್ರೀಮ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಅದನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತೀನಿ, ನೋಡ್ತಾ ಇರಿ. ನಾನೀಗ ತಿಂಡಿ ಮಾಡಿ ರೆಡಿಯಾಗಿ ಸಾನುಗೆ ಕರ್ಕೊಂಡು ಬರ್ತೀನಿ. ಮೊದಲಿಗೆ ನಾನಿಲ್ಲಿ ಬಾದಾಮಿ ತೊಗೊಳ್ತಾ ಇದ್ದೀನಿ. ಇದು ಅಷ್ಟು ಇಷ್ಟು ಅನ್ನೋ ಥರ ಏನಿಲ್ಲ ನೋಡಿ. ಕಾಲು ಬಟ್ಲು ತೊಗೊಂಡಿದ್ದೀನಿ. ಇದು ಆದರೆ ಸಿಪ್ಪೆ ತೆಗಿಬೇಕು. ನೆನೆಸ್ಬಿಟ್ಟು ಮೊದಲೇ ಸಪ್ರೇಟಾಗಿ ಸಿಪ್ಪೆ ತೆಗೆದು ಆಮೇಲೆ ನಾವು ಬಳಸಬೇಕು. ಇಲ್ಲ ಅಂದರೆ ನಾನು ಅಷ್ಟು ಪೇಷನ್ಸ್ ಇರಲಿಲ್ಲ ನೆನ್ನೆ ಮಾಡೋದಕ್ಕೆ. ಆ್ಯಂಡ್ ಇವತ್ತು ನೆನೆಸಿ ಇಟ್ಟರೆ ನನಗಿನ್ನ ಲೇಟ್ ಆಗಿಬಿಡುತ್ತೆ ಅಂತ ವಿತ್ ಸಿಪ್ಪೆನೇ ಹಾಕ್ತಾ ಇದ್ದೀನಿ. ಸೊ ಅಷ್ಟೇ ಪ್ರಮಾಣದಲ್ಲಿ ನಾನು ಗೋಡಂಬಿ ತೊಗೊಂಡಿದ್ದೀನಿ. ಈಗ ಮಖಾನ ನಾನು ಲೈಟ್ ಇರುತ್ತಲ್ವ ಅದು. ಸೊ ಒಂದು ಬಟ್ಲು ಫುಲ್ಲು ತೊಗೊಂಡಿದ್ದೀನಿ. ಈಗ ಅದೇ ಬಟ್ಲಲ್ಲಿ ಒಂದು ಬಟ್ಲು ಫುಲ್ಲು ಕಾಯಿಸಿರೋ ಅಂಥ ಹಾಲು ತೊಗೊಂಡಿದ್ದೀನಿ. ಇದು ಒಂದು ಬಟ್ಲು ಸಾಕಾಗೋದಿಲ್ಲ, ನಾವು ಇನ್ನೂ ಒಂದು ಬಟ್ಲು ಹಾಕ್ಕೊಳ್ಬೇಕಾಗತ್ತೆ. ಸೊ ನಾನು ರುಬ್ಬಬೇಕಾದ್ರೆ ನೋಡಿ ಹಾಕೊಳ್ಳೋಣ ಅಂತ ಹೇಳಿ ಸದ್ಯಕ್ಕೀಗ ಒಂದು ಅರ್ಧ ಗಂಟೆ ಆದರೂ ನೆನಿಬೇಕಂತೆ ಇದು. ಸೊ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೆನೆಸಿರೋ ಅಂಥ ಫುಲ್ ಡ್ರೈ ನಟ್ಸ್ನ ಈಗ ನಾನು ರುಬ್ಕೊಳ್ತೀನಿ. ನುಣ್ಣಗೆ ರುಬ್ಕೊಳ್ಬೇಕು. ಮಿನಿಮಮ್ 1/2 hour ಎಷ್ಟೊತ್ತು ಬೇಕಿದ್ರೂ ನೆನೆಸ್ಬೋದು. ಇದಕ್ಕೆ ಹೆಲ್ದಿ ವರ್ಷನಲ್ಲಿ ಬೇಕು ಅನ್ನೋ ಹಾಗಿದ್ರೆ ಸಿಹಿ ಏನೋ ಹಾಕೋದಕ್ಕೆ ಹೋಗಬೇಡಿ. ಹಾಗೇನೆ ಡ್ರೈ ನಟ್ಸನ್ನೇ ರುಬ್ಬಿದಾಗ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಅದರ್ವೈಸ್ ಯಾವುದಾದ್ರೂ ಸ್ವೀಟ್ ಇರೋವಂಥ ಫ್ರೂಟ್ಸನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಅದರದ್ದು ಫ್ಲೇವರು ಬರುತ್ತೆ, ಅದರ ಸ್ವೀಟ್ನೆಸ್ಸು ಬರುತ್ತೆ. ನಾನು ಪೈನಾಪಲ್ ಐಸ್ ಕ್ರೀಮ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಪೈನಾಪಲ್ ಸ್ವಲ್ಪ ಹುಳಿ ಇರುತ್ತೆ ಆ್ಯಂಡ್ ಗಟ್ಟಿ ಇರುತ್ತಲ್ವಾ, ಅದಕ್ಕೆ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡು ಸ್ವಲ್ಪ ತುಪ್ಪದ ಜೊತೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಸಿಹಿ ಅಷ್ಟೊಂದು ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. ನಮಗೆ ಸಿಹಿ ಬೇಡ ಅನ್ನೋ ಹಾಗಿದ್ರೆ ಸಕ್ಕರೆ ಸೇರಿಸ್ಬೇಡಿ. ಇದು ಎಷ್ಟೊತ್ತು ಬೇಯಿಸ್ಬೇಕಂದ್ರೆ ನಿಮಗೆ ಈ ಪೈನಾಪಲ್ ಕಲರ್ ಚೇಂಜ್ ಆಗೋದು ಕಾಣುತ್ತೆ, ಗೊತ್ತಾಗುತ್ತೆ. ಮತ್ತೆ ಅವಾಗ ಅದು ಸ್ವಲ್ಪ ಬೆಂದಿದೆ ಅಂತ ಅರ್ಥ. ಮತ್ತೆ ಈ ಸಕ್ಕರೆ ಕೂಡ ಕರಗತ್ತೆ. ಸೊ ಸಣ್ಣ ಉರಿ ಮಾಡಿ ಬಿಡಿ. ನೋಡಿ, ಸಕ್ಕರೆ ನೀರು ಬಿಟ್ಕೊಂಡಿದೆ ಅಲ್ವಾ, ಇದು ಎಲ್ಲಾನು ಕಡಿಮೆ ಆಗುತ್ತೆ. ಸೊ ಅದೇ ನೀರಲ್ಲಿ ಪೈನಾಪಲ್ ಬೇಯುತ್ತೆ. ಈ ಮಿಕ್ಸ್ಚರ್ನ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ, ಸ್ವಲ್ಪನೂ ಸಿಹಿ ಇರಲಿಲ್ಲ. ಅದಕ್ಕೆ ಮಿಲ್ಕ್ ಮೇಡ್ ಹಾಕೊಳ್ತಾ ಇದ್ದೀನಿ. ನೀವು ಸಕ್ಕರೆ, ಹನಿ, ಜಾಗರಿ ಏನು ಬೇಕಿದ್ರೂ ಹಾಕೊಳ್ಬೋದು. ಸೊ
ಇಷ್ಟೇ ಸ್ನೇಹಿತರೆ, ನಾನು ಹೇಳಿದ್ನೆಲ್ಲ ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಆಮೇಲೆ ಈಗ ಸ್ವೀಟ್ನೆಸ್ಸು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಫ್ಲೇವರ್ಗೆ ಪೈನಾಪಲ್ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಫ್ರೀಸ್ ಮಾಡಬೇಕು ಓವರ್ ನೈಟ್ 8 to 9 hours. ನಾನು 2 ಸಣ್ಣ ಡೆಸರ್ಟ್ ಬೌಲಲ್ಲಿ ಹಾಕ್ಬಿಟ್ಟು ಫ್ರೀಸ್ ಮಾಡ್ತೀನಿ. ಈ ರೆಸಿಪಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಾನು ಅಂದ್ಕೊಂಡೆ ರಾಜೇಶ್ಗೂ ಕೂಡ ಕೊಡೋಣ, ಯಾಕೆಂದರೆ ಇದರಲ್ಲಿ ಡ್ರೈ ನಟ್ಸ್ ಇದೆ ಅಂತ ಹೇಳಿಬಿಟ್ಟು. ಬಟ್ ಸ್ವೀಟ್ನೆಸ್ಸೇ ಇರಲಿಲ್ಲ. ಸಾನು ಕೊಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಸ್ವೀಟ್ನೆಸ್ನ ಆ್ಯಡ್ ಮಾಡಬೇಕಾಗಿತ್ತು. ಅದಕ್ಕೆ ರಾಜೇಶ್ ಇದನ್ನು ಖಂಡಿತ ಟೇಸ್ಟ್ ಮಾಡೋದಿಲ್ಲ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಫ್ಲೇವರು, ಟೇಸ್ಟು ಎಲ್ಲ ಹೇಗೆ ಬರುತ್ತೆ, ಟೆಕ್ಸ್ಚರ್ ಹೇಗೆ ಬರುತ್ತೆ ಗೊತ್ತಿಲ್ಲ. ಇದು ಯಾಕೆ ಹೀಗೆ ಮುಚ್ತಾ ಇರೋದು ಮೇಲ್ಗಡೆಯಿಂದ ಅಂದರೆ, ಐಸ್ ಕಟ್ಟಿ ಒಳಗಡೆ ನೀರು ಇಳಿಯುತ್ತೆ, ಮೇಲ್ಗಡೆಯಿಂದ ಐಸ್ ಎಲ್ಲಾನು ಬೀಳೋದು, ಆ ಥರ ಏನು ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಈ ಥರ ಮುಚ್ತಾ ಇರೋದು. ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕ್ಬಿಟ್ಟು ನೀವು ಫ್ರೀಸ್ ಮಾಡ್ಬೋದು, ಅಥವಾ ಈ ಥರ ಅಲ್ಯೂಮಿನಿಯಂ ಫಾಯಿಲೋ ಅಥವಾ ಕ್ಲಿಂಚ್ ರ್ಯಾಪ್ ಮಾಡಿಬಿಟ್ಟು ಕೂಡ ಇಡ್ಬೋದು. ಸೊ ಇದನ್ನು ಈಗ ನಾನು ಓವರ್ ನೈಟ್ ಇಲ್ಲ, ಮ್ಯಾಕ್ಸಿಮಮ್ ಕೋಲ್ಡ್ಗೆ ಫ್ರೀಸರ್ನ ಸೆಟ್ ಮಾಡಿಬಿಟ್ಟು ಇದನ್ನು ನಾನು ಒಂದು 2-3 ಅವರಲ್ಲೇ ಸೆಟ್ ಮಾಡಿಸ್ಬೇಕು. ಸೊ ನಾನೀಗ ಸಾನುಗೆ ಹೋಗಿ ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಎಳ್ನೀರು ಕೊಡಿಸ್ತಾ ಇದ್ದೀನಿ. ಎಳ್ನೀರು ಒಂದು ಬೆಸ್ಟ್ ಮೆಮರಿ ಸಾನುಗೆ. ಎಕ್ಸಾಮ್ ಮುಗ್ದಿದ್ದ ದಿನ ಅವಳಿಗೆ ಎಳ್ನೀರು ಕೊಡಿಸ್ಬೇಕು ನಾನು. ಸೊ ದಟ್ಸ್ ದ ಫಸ್ಟ್ ಸ್ಟೆಪ್ ಆಫ್ ಸೆಲೆಬ್ರೇಷನ್. ಅವಳಿಗೆ ಇದೊಂದು ತುಂಬಾ ನೆನಪಿದೆ. ಎವ್ರಿ ಇಯರ್ ಕೊಡಿಸ್ಲೇಬೇಕು. ಮೊದಲೇನೆ 1-2 ದಿನ ಇದೆ ಅಂದಂಗೆ ಕೇಳ್ಬಿಟ್ಟಿರ್ತಾಳೆ. ಸೊ ಈಗ ಅದನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಗಿಫ್ಟ್ ಶಾಪ್ ಮಾಡೋದಕ್ಕೆ. ಗಿಫ್ಟ್ ಶಾಪ್ ಯಾರಿಗೆ ಅಂದರೆ, ಸಾನು ಫ್ರೆಂಡ್ ಬರ್ತ್ಡೇ ಇದೆ ಇವತ್ತು, ಅದಕ್ಕೆ ಅಲ್ಲಿಗೆ ಹೋಗಬೇಕಿತ್ತು. ಇನ್ನು ಮನೆಗೆ ಹೋದ್ಮೇಲೆ ಇನ್ನು ವಾಪಸ್ ಬರೋದು ಕಷ್ಟ ನನಗೆ. ಸೊ ಆನ್ ದ ವೇನೆ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಗಿಫ್ಟ್ ಶಾಪ್ಗೆ ಹೋಗ್ಬಿಟ್ರೆ ಸ್ನೇಹಿತರೆ, ಯಾವ್ದು ತಗೊಳ್ಳೋದು, ಏನು ತಗೊಳ್ಳೋದು ಏನು ಗೊತ್ತಾಗೋದಿಲ್ಲ. ಅವಳು ಲ್ಯಾಂಪ್ ಅಂತ ನೋಡಿದ್ಲು, ಮಗ್ ಅಂತ ನೋಡಿದ್ಲು. ಆಮೇಲೆ ಈಗ ಸಾನು ಏಜ್ ಅಲ್ವಾ, ಅದಕ್ಕೆ ಸಾಫ್ಟ್ ಟಾಯ್ಸ್ಗಳು ಕೊಡೋಕ್ಕಾಗೋದಿಲ್ಲ. ಹ್ಯಾಂಡ್ ಬ್ಯಾಗು ಎಲ್ಲ ಇವಾಗ್ಲಿಂದಾನೇ ಯಾರು ಯೂಸ್ ಮಾಡ್ತಾರೆ ಅಲ್ವಾ. ಆಮೇಲೆ ಏನಾದರೂ ಪೌಚ್ ಕೊಡೋಣವಾ ಅಂತ ನೋಡಿದೆ, ಪೆನ್ಸಿಲ್ ಪೌಚು. ಆಲ್ಮೋಸ್ಟ್ ಎಲ್ಲರೂ ತೊಗೊಂಡಿರ್ತಾರೆ. ಆ್ಯಂಡ್ ಅವರ ಟೇಸ್ಟ್ ಹೆಂಗಿರುತ್ತೋ ಏನು ಕೊಡೋಣ ಅಂಥೇಳಿ ಕೊನೆಗೆ ಒಂದು ಬೋರ್ಡ್ ಗೇಮ್ ತೊಗೊಂಡ್ವಿ. ಅಂದರೆ ಸಾನುಗೆ ನಾನು ಬರ್ತ್ಡೇಗೆ ಗಿಫ್ಟ್ ಮಾಡಿದ್ನಲ್ಲ ಅದೇ ಥರದ್ದು. ಅದು ಅವಳಿಗೆ ತುಂಬ ಇಷ್ಟ ಆಯಿತು. ನಾನು ಬಿಸ್ನೆಸ್ ತೊಗೊಳೋಣವಾ ಅಥವಾ ನಿಂದು ಇದೆಯಲ್ಲ ಆ ಥರದ್ದು ತೊಗೊಳೋಣವಾ ಅನ್ನೋದಕ್ಕೆ, ಮಮ್ಮ ನನಗೆ ನಂದು ಇದೆಯಲ್ಲ ನಂಗೆ ಅದೇ ಇಷ್ಟ, ಅದೇ ತೊಗೊಂಡ್ಲು. ಸೊ ಅವಳ ಫ್ರೆಂಡ್ಗೂ ಅದೇ ತೊಗೊಂಡು ಗಿಫ್ಟ್ ರ್ಯಾಪ್ ಮಾಡಿಸ್ತಾ ಇದ್ದೀನಿ. ಸೊ ನಮ್ಮ ಸಾನುಗೆ ಐಸ್ ಕ್ರೀಮ್ ಕೊಡ್ತಾ ಇದ್ದೀವಿ. ಎಕ್ಸಾಮ್ ಮುಗಿದಿದ್ದ ಖುಷಿಗೆ ಹೋಮ್ ಮೇಡ್ ಡ್ರೈ ನಟ್ಸ್ನ ಐಸ್ ಕ್ರೀಮ್, ಹೆಲ್ದಿ ಐಸ್ ಕ್ರೀಮ್. It's taste pineapple. Yes, pineapple. Actually, I taste mango, but I know I taste no mango. ಸೊ ನನ್ನ ಕಡೆಯಿಂದ ಆಯ್ತಪ್ಪ ಐಸ್ ಕ್ರೀಮ್ ಟ್ರೀಟು ಎಕ್ಸಾಮ್ ಮುಗ್ದಿರೋ ಖುಷಿಗೆ. Thank you. ಸೊ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟ್ ಚೆನ್ನಾಗಿದೆಯಾ? ಸೊ ಫಸ್ಟ್ ಟೈಮ್ ಇದು ಟ್ರೈ ಮಾಡಿರೋದು ಇಷ್ಟೆಲ್ಲ ಹಾಕ್ಬಿಟ್ಟು. ಸೊ ಚೆನ್ನಾಗಿದೆಯಂತೆ, ಟ್ರೈ ಮಾಡಿ ಸ್ನೇಹಿತರೆ, ಹೆಲ್ದಿ ಐಸ್ ಕ್ರೀಮ್. ಏನೋ ಬೆಳಗ್ಗೆ ನನಗೆ ಆಗ್ತಾ ಇದೆ, ಮಾಡು. ಇಡ್ಕೊ ಮಿಕ್ಸಿ. ಸೊ ಈಗ ಸಾನು ಬೇಕರ್ ಆಗಿದ್ದಾರೆ. ಅವಳ ಮ್ಯಾಮ್ ಬರ್ತ್ಡೇಗೆ ಪ್ಲೇನ್ ಕೇಕನ್ನು ಮಾಡಿ ತೊಗೊಂಡೋಗಿದ್ಲು ಆ್ಯಸ್ ಅ ಗಿಫ್ಟ್. ಸೊ ಮ್ಯಾಮ್ ಇಂಪ್ರೆಸ್ ಆಗಿ ನಾಳೆ ಕ್ಲಾಸ್ ಪಾರ್ಟಿ ಇದೆ, ಅಂದರೆ ಥ್ಯಾಂಕ್ಸ್ ಗಿವಿಂಗ್ ಅಂತೆ. ಇದು ಥ್ಯಾಂಕ್ಸ್ ಗಿವಿಂಗ, ಕ್ಲಾಸ್ ಪಾರ್ಟಿನ ಅಥವಾ ಸ್ನ್ಯಾಕ್ಸ್ ಪಾರ್ಟಿನ ಗೊತ್ತಿಲ್ಲ, ಯಾವುದ್ರಲ್ಲಾದರೂ ಮಾಡು. ಒಟ್ಟಿನಲ್ಲಿ ನಾಳೆ ಮಕ್ಕಳು ಎಲ್ಲನೂ ಏನಾದರೂ ತಿಂಡಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಂಚ್ಕೊಂಡು ತಿನ್ಬೋದು. ಆ ಥರ ಸಾನುಗೆ ನೀನು ಕೇಕ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರಂತೆ, ಕ್ಲಾಸ್ ಪಾರ್ಟಿಗೆ ಕೇಕ್ ಮಾಡ್ಕೊಂಡು ಬಾ ಅಂತ. ಸೊ ಸಾನು ಈಗ ಕೇಕ್ ಮಾಡ್ತಾ ಇದ್ದಾಳೆ. ನಾನು ಕೇಕ್ ಬೇಡ, ಒಬ್ಬೊಬ್ಬರಿಗೆ ಕಟ್ ಮಾಡಿ ಕೊಡೋದು ಸ್ವಲ್ಪ ಹೆಚ್ಚು ಕಡಿಮೆ ಬರುತ್ತೆ, ಕಪ್ ಕೇಕೆ ಮಾಡ್ಕೊಂಡ್ಬಿಡು, ಒಬ್ಬೊಬ್ರಿಗೆ ಒಂದೊಂದು ಕೊಟ್ಬಿಡ್ಬೋದು ಅಂತ ಹೇಳಿಬಿಟ್ಟು ಕಪ್ ಕೇಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅದರಲ್ಲಿ ಎಷ್ಟು ಹಾಕಬೇಕು ರಜಾ? 1/4. ಕರೆಕ್ಟ್. ಅವ್ರ ಮ್ಯಾಮ್ಗೂ ಇವಳೇ ಮಾಡ್ಕೊಂಡು ಹೋಗಿದ್ಲು, ಎಲ್ಲನೂ ಅವಳೇ ಮಾಡಿದ್ದು. ನಾನು ಅದರ ಇಂಗ್ರೀಡಿಯೆಂಟ್ಸ್ ಕೇಳಿಕೊಂಡು ಬರ್ಕೊಂಡು ಅವಳೇ ಮಾಡಿದ್ಲು. ಸೊ ಅದೇ ಮೆಷರ್ಮೆಂಟಲ್ಲಿ ಈಗ ಕಪ್ ಕೇಕ್ ಮಾಡ್ತಾ ಇದ್ದಾಳೆ. ಆ್ಯಂಡ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಯು. It's still there. ಪರವಾಗಿಲ್ಲ.
1/4 ಸಾಕ. ಸಾಕು. ಅದು ಹಾಲು ಹಾಕ್ತೆ ಅಲ್ಲ, ಹಾಲ್ಗೆ ಏನು ಹಾಕಬೇಕಿತ್ತು? ವಿನೆಗರ್ ಹಾಕಬೇಕಿತ್ತು ತಾನೇ. ಇವತ್ತು ಸಾನು ಮಾಡ್ತಾ ಇರೋದು ಪೈನಾಪಲ್ ಕೇಕ್. ಸೊ ಪೈನಾಪಲ್ ಫ್ಲೇವರ್ ಆ್ಯಡ್ ಮಾಡಿದ್ದಾಳೆ, ಅದ್ರ ಜೊತೆ ಪೈನಾಪಲ್ ಚಂಕ್ಸ್ ಕೂಡ ಆ್ಯಡ್ ಮಾಡೋಣ. ಅಂದರೆ ಇದು ಅದರಲ್ಲಿ ಹಾಕಿದ್ರೆ ಬೇಯೋದಿಲ್ಲ, ಹಾಗಾಗಿ ದಪ್ಪ ದಪ್ಪ ಹುಳಿ ಹುಳಿ ಬಾಯಿಗೆ ಸಿಗುತ್ತೆ. ಅದಕ್ಕೆ ಇದನ್ನು ಕೂಡ ಬೆಳಿಗ್ಗೆ ನಾನು ಬೇಯಿಸ್ಕೊಂಡೆ ಅಲ್ವಾ ಸಕ್ಕರೆ ಹಾಕ್ಬಿಟ್ಟು, ಅದೇ ರೀತಿಯಲ್ಲಿ ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದು ಪೈನಾಪಲ್ ಫ್ಲೇವರ್ ಹಾಕಿ ಅದ್ರ ಮೇಲ್ಗಡೆ ಪೈನಾಪಲ್ ಚಂಕ್ಸ್ ಕೂಡ ಹಾಕಿದ್ದೀವಿ. ಲೆಟ್ಸ್ ಟೇಸ್ಟ್ ಹೇಗೆ ಬರುತ್ತೆ ಅಂತ. ಸೊ 2 ಬ್ಯಾಚ್ ಅಂದರೆ 12. ಈಗ ಅವಳು ತೊಗೊಂಡು ಹೋಗಬೇಕಾಗಿರೋದು 15. ಸೊ ಫಸ್ಟ್ ಏನು ಮಾಡಿದೆ ನಾನು, ಇಲ್ಲಿ ನೋಡಿ ಕಪ್ ಕೇಕ್ ಆದಮೇಲೆ ಅದ್ರ ಮೇಲ್ಗಡೆ ಜಸ್ಟ್ ಒಂಥರ ಸ್ಪ್ರಿಂಕಲ್ ಅಂದರೆ ಎದ್ದಗೆ ಬರುತ್ತೆ, ಅದು ಈ ಥರ ಮೇಲ್ ಬರುತ್ತಲ್ಲ ಇಲ್ಲಿ ಕಾಣುತ್ತೆ ಅಂದ್ಬಿಟ್ಟು ಹಾಕಿದ್ದು. ಒಳಗಡೆನೂ ಸೇರಿಕೊಂಡು ಆ್ಯಂಡ್ ಅದ್ರ ಭಾರಕ್ಕೆ ಮೇಲ್ಗಡೆ ಬಂದೇ ಇಲ್ಲ, ಅದು ನೋಡಿ ಈ ಥರ ಪಫಿ ಆಗೇ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡಿದೆ, ಹಾಕಿಬಿಟ್ಟು ಚೆನ್ನಾಗಿ ಒಳಗಡೆ ಸೇರಿಸ್ಬಿಟ್ಟೆ. ಅದಕ್ಕೆ ನೋಡಿ ಒಂದು ಈವನ್ ಆಗಿ ಪಫಿಯಾಗಿ ಬಂದಿದೆ. ಎಷ್ಟು ಡಿಫ್ರೆನ್ಸ್ ಆಗುತ್ತೆ, ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಮೆಥಡ್ಸ್ ಹೇಗೆ ಸ್ವಲ್ಪ ಡಿಫರ್ ಆದ್ರೂ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ಎಲ್ಲನೂ ಮೇಲ್ಗಡೆ ಎದ್ದು ಬಂದಿದೆ. ಫಸ್ಟ್ ಒಂದು ಮಾತ್ರ ಒಳಗಡೆ ಕೂತ್ಕೊಂಡ್ಬಿಟ್ಟಿದೆ, ಎದ್ದೇ ಇಲ್ಲ. ಅದು ಯಾಕೆ ಅಂದರೆ ಇದನ್ನು ಮೇಲ್ಗಡೆಯಿಂದ ಹಾಕಿರೋದಕ್ಕೆ. ಇದು ಈಗ ನಾಳೆ ಸಾನು ಕ್ಲಾಸ್ ಪಾರ್ಟಿಗೆ ತೊಗೊಂಡು ಹೋಗ್ತಾಳೆ. ಟು ಸಾನ್ವಿ ಫ್ರಮ್ ಸಾನ್ವಿ, ಇಬ್ಬರು ಸಾನ್ವೀರು. ಫ್ರೆಂಡ್ ಬರ್ತ್ಡೇ ಪಾರ್ಟಿಗೆ ಇವತ್ತು ಲಾಸ್ಟ್ ಎಕ್ಸಾಮು, ಇವತ್ತೇ ಪಾರ್ಟಿ. ಅಂದರೆ ಅವ್ರದ್ದು ಎಕ್ಸಾಮ್ ಇದ್ದಾಗ ಬರ್ತ್ಡೇ ಇದ್ದಿದ್ದು, ಅದಕ್ಕೆ ಅವತ್ತು ಮಾಡೋಕ್ಕಾಗಲಿಲ್ಲ ಅಂದ್ಬಿಟ್ಟು ಇವತ್ತು ಸೆಲೆಬ್ರೇಟ್ ಮಾಡ್ತಾಯಿದ್ದಾರೆ. ಹೌದು. ಸರಿ ಡ್ಯಾಡಾ ಕರಿ. ಸೊ ಸಾನುಗೆ 5:30 ಅರೌಂಡ್ ಏನೋ ಕರ್ಕೊಂಡು ಹೋದರು ರಾಜೇಶು. ಆ ಕಡೆ ಹೋದ್ಮೇಲೆ ನಾನೀಗ ಕೂತ್ಕೊಂಡು ಗಿಫ್ಟ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಯಾರಿಗೆ ಗಿಫ್ಟ್ ಇದು ಅನ್ನೋ ಹಾಗಿದ್ರೆ, ಸಾನು ನಾಳೆ ಥ್ಯಾಂಕ್ಸ್ ಗಿವಿಂಗ್ ಆಗಿ ಅವಳ ಮ್ಯಾಮ್ಗೆ ಕೊಡ್ತಾ ಇದ್ದಾಳೆ. ಅಂದರೆ ಈಗ ಈ ಸ್ನ್ಯಾಕ್ಸ್ ಪಾರ್ಟಿ ಮಾಡ್ತಾ ಇರೋದು ಹೇಳಿದ್ನಲ್ವ, ಸ್ನ್ಯಾಕ್ಸ್ ಪಾರ್ಟಿನ ಥ್ಯಾಂಕ್ ಗಿವಿಂಗ್ ಪಾರ್ಟಿನ ಅಂತ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಮಗೆ ಒಂದು ಸರ್ಕ್ಯುಲರ್ ಬಂದಿರೋದ್ರಲ್ಲಿ ಏನಿದೆ ಅಂದರೆ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಮಾಡ್ತಾ ಇರೋದು ಅಂತ. ಅಂದರೆ ಇವರೆಲ್ಲನೂ ಸ್ನ್ಯಾಕ್ಸ್ ತೊಗೊಂಡೋಗ್ಬಿಟ್ಟು ಅಲ್ಲಿ ಇರುವಂಥ ಸ್ಟಾಫ್ಸ್ಗಳಿಗೆಲ್ಲನೂ ಕೊಡ್ತಾರಂತೆ. ಅದ್ರ ಜೊತೆ ಮಕ್ಕಳು ಕೂಡ ತಿಂದು ಮಜಾ ಮಾಡ್ತಾರೆ. ಅದೇ ರೀತಿಯಲ್ಲಿ ಸಾನುಗೆ ಅವಳ ಮ್ಯಾಮ್ಗೆ ಗಿಫ್ಟ್ ಕೊಡಬೇಕು ಅಂತ ಆಸೆ ಆಗಿತ್ತು. ಅದಕ್ಕೆ ಗಿಫ್ಟನ್ನು ತೊಗೊಂಡು ಬಂದ್ವಿ. ಅದನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ಈಗ. ಸಾನುನೇ ಪ್ಯಾಕ್ ಮಾಡ್ತೀನಿ ಅಂದ್ಲು, ಬಟ್ ಕೇಕ್ ಮಾಡೋದ್ರಲ್ಲೇ ಟೈಮ್ ಹೊಟ್ಟೋಯ್ತು. 2 ಸಾರಿ ಮಾಡಬೇಕಿತ್ತಲ್ಲ. ಅದಾದಮೇಲೆ ಅವಳು ರೆಡಿಯಾಗಿ ಹೋಗಬೇಕಿತ್ತಲ್ಲ, ಸೊ ಲೇಟ್ ಆಗೋಯ್ತು. ಇಲ್ಲಿ ಏನೇನು ಇಟ್ಟಿದ್ದಲ್ಲ ನೋಡಿ, ಫೋಲ್ಡರ್ಸ್ ಗ್ರೀನ್ ಕಲರು ಆರೆಂಜ್ ಕಲರ್ ಎಲ್ಲ, ಅದೆಲ್ಲ DIY ಮಾಡೋದಕ್ಕೆ ಸಾನು ರಜದಲ್ಲಿ ನಾನು ಏನೇನು ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿ ತಂದು ಇಟ್ಕೊಂಡ್ಬಿಟ್ಟಿದ್ದಾಳೆ, ಇವತ್ತೇ ಮಾಡಿಬಿಡ್ತೀನಿ ಅಂತ. ಅಲ್ಲಿ ನೋಡಿದ್ರೆ ನಾಳೆಗೆ ಗಿಫ್ಟ್ ರ್ಯಾಪ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಇದನ್ನೆಲ್ಲ ಆಡೋದಕ್ಕೆ ಎಲ್ಲಿಂದ ಟೈಮ್ ಸಿಗುತ್ತೆ, ನಾ ಬಂದ ಮೇಲೆ ಮಾಡ್ತೀನಿ ಮಮ್ಮ ಅಂದ್ಕೊಂಡು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ. ಸೊ ಈಗ ರಾತ್ರಿನೇ ಬರೋದವಳು, ಅದು ಎಷ್ಟು ಗಂಟೆಗೆ ಬರ್ತಾಳೋ ಗೊತ್ತಿಲ್ಲ. So, how was it? Good actually good. ಎಷ್ಟು ಗಂಟೆ ಕೇಕ್ ಕಟಿಂಗ್ ಆಯಿತು? ಕೈಯಲ್ಲಿ ವಾಚ್ ಇತ್ತು ನೋಡಲಿಲ್ವಾ? ಎಷ್ಟು ಗಂಟೆಗೆ ಹೋದ್ರಿ? What you are? Why are you wearing the watch then? ಶೇಮ್ಲೆಸ್ ಗರ್ಲ್ ಇದು. ಹೋದ ತಕ್ಷಣ ಹೋದ್ರಾ, ಸ್ವಲ್ಪ ಹೊತ್ತು ಬಿಟ್ಟು ಹೋದ್ರಾ ತನಿಷ್ಕಾ ಮನೆಯಿಂದ? ಹಾಫ್ ಆನ್ ಅವರ್ ಬಿಟ್ಟು ಹೋದ್ರಾ? ಅಂದರೆ ಹೋಗಬೇಕಾದ್ರೆ ಟೈಮ್ ನೋಡಿದ್ರಾ? 6:36. ವೆನ್? Before we even reached it was 6:36 while going in scooter. ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ಈ ವ್ಲಾಗನ್ನು ಎಂಡ್ ಮಾಡ್ತೀನಿ. ಇವತ್ತು ಎಕ್ಸಾಮ್ ಮುಗ್ದಿದ್ದ ಖುಷಿಗೆ ನಾವು ಒಂದು ರೀಲ್ ಕೂಡ ಮಾಡಿದ್ದೀವಿ. ಆ ರೀಲನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ. ನೀವಿನ್ನೂ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ
ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದರ ಮೂಲಕ ನೀವು ಫಾಲೋ ಮಾಡ್ಬೋದು. ಅದರಲ್ಲಿ ನಾನು ರೀಲ್ಸ್ನ ರೆಗ್ಯುಲರ್ ಆಗಿ ಹಾಕ್ತೀನಿ, ಜಸ್ಟ್ ಲೈಕ್ ಇಲ್ಲಿ ವ್ಲಾಗ್ಸ್ ಹೇಗೆ ಹಾಕ್ತೀನೋ ಆ ರೀತಿಯಲ್ಲಿ. ಸೊ ಪ್ಲೀಸ್ ಡೂ ಫಾಲೋ. ಆ್ಯಂಡ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ ಮೋಟಿವೇಟ್ಸ್ ಮೀ ಅ ಲಾಟ್. ಹಾಗೆ ಇನ್ನೂ ಒಂದು ಹೇಳಬೇಕಿತ್ತು, ನಮ್ಮ ಅತ್ತೆ ರಿಪೋರ್ಟ್ಸ್ ಎಲ್ಲನೂ ಬಂದಿದೆ. ಶುಗರು BP ಅದು ವೇರಿಯೇಷನ್ ಆಗ್ತಾ ಇರುತ್ತೆ. ನಥಿಂಗ್ ಟು ವರಿ. ಸೊ ಓಕೆ ಸ್ನೇಹಿತರೆ, ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಲೈಕ್ ದ ವಿಡಿಯೋ.